ನಮ್ಮ ಚಾನಲಲ್ಲಿ ಒಂದು ರೆಡ್ಮಿ ಇಯರ್ಫೋನ್ ಗಿವ್ ಅವೇ ಆದರೆ ನಡೀತಿದೆ. ಇದಕ್ಕೋಸ್ಕರ ಏನಿಲ್ಲ, ಡಿಸ್ಕ್ರಿಪ್ಷನ್ನಲ್ಲಿರೋ ವಿಡಿಯೋನಾದರೆ ನೋಡ್ರಿ. ತುಂಬ ಸಿಂಪಲ್ ಸ್ಟೆಪ್ಸ್ ಆದರೆ ಇರುತ್ತೆ, ಅದನ್ನು ಫಾಲೋ ಮಾಡಿರಿ. ರೆಡ್ಮಿ ಇಯರ್ಫೋನ್ ಆದರೆ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪವನ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು 28,000ದಿಂದ 33,000 ಯಾವಾದರೂ ಬೆಸ್ಟ್ ಫೋನ್ ನೋಡ್ತಿದ್ದೀರಾ ಅಂದರೆ ಎರಡು ಆಪ್ಷನ್ ಇದೆ. Mi 11X ಆ್ಯಂಡ್ iQOO7 ಆದರೆ ಇದೆ. ಇವನ್ನ ಸೈಡ್ ಬೈ ಸೈಡ್ ಸ್ಪೆಸಿಫಿಕೇಷನ್ ವೈಸ್ ಕಂಪ್ಯಾರಿಸನ್ ಮಾಡೋಣ, ಹಂಗೆ ಯಾರ್ಯಾರಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಹೇಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋನಾದರೆ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಇಂಟ್ರೋ ಆದರೆ ನೋಡಿ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನಾವು Mi 11X ಬೇಸ್ ವೇರಿಯಂಟ್ ನೋಡ್ಕೊಳ್ಳೋದಾದರೆ ನಮಗೆ 6GB RAM 128GB ಸ್ಟೋರೇಜ್ ಜೊತೆ ಸಿಗ್ತಿದೆ. ಇದ್ರ ಪ್ರೈಸ್ ಬಂದುಬಿಟ್ಟು 29,999 ರೂಪಾಯಿ ಆದರೆ ಇಟ್ಟಿದ್ದಾರೆ. ಸೊ ₹1 ಕಡಿಮೆ 30,000 ಅಂತ ಹೇಳ್ಬೋದು. ಇನ್ನು iQOO7 ಬೇಸ್ ವೇರಿಯಂಟ್ ನೋಡ್ಕೊಳ್ಳೋದಾದರೆ ನಮಗೆ 8GB RAM ಪ್ಲಸ್ 128GB ಸ್ಟೋರೇಜ್ ಜೊತೆ ಸಿಗ್ತಿದೆ. ಇದ್ರ ಪ್ರೈಸ್ ಬಂದುಬಿಟ್ಟು 31,990 ರೂಪಾಯಿ ಆದರೆ ಇಟ್ಟಿದ್ದಾರೆ. ₹10 ಕಮ್ಮಿ 32,000 ಅಂತ ಹೇಳ್ಬೋದು. ಇನ್ನು ಪ್ರೈಸ್ ಪರವಾಗಿ ಎರಡು ಓಕೆ ಅಂತ ಹೇಳ್ಬೋದು. ನಿಮಗೆ iQOO7ಅಲ್ಲಿ 8GB RAM ಸಿಗ್ತಿದೆ, ನಿಮಗೆ Mi 11X ಅಲ್ಲಿ ನೋಡಿಕೊಂಡ್ರೆ 6GB RAM ಜೊತೆ ಸಿಗ್ತಿದೆ. ಇನ್ನೇನು ದೊಡ್ಡ ವ್ಯತ್ಯಾಸ ಇಲ್ಲ, ಎಲ್ಲ ಪ್ರೈಸು ಈಕ್ವಲ್ ಅಂತ ಹೇಳ್ಬೋದು. 2GB RAM ಎಕ್ಸ್ಟ್ರಾ ಇದೆ iQOO7 ಅಲ್ಲಾದರೆ. ಇನ್ನು ಸ್ಪೆಸಿಫಿಕೇಷನ್ಸ್ ನೋಡೋದಾದರೆ ಎರಡರಲ್ಲೂ ನಿಮಗೆ ಸಿಮಿಲರ್ ಇರ್ತವೆ, ಕೆಲವು ಸಣ್ಣ ಚೇಂಜಸ್ ಆದರೆ ಇದೆ. ಬನ್ನಿ ನೋಡೋಣ ಫ್ರೆಂಡ್ಸ್. ನಾವು ಫಸ್ಟ್ ಆಫ್ ಆಲ್ Mi 11X ಡಿಸ್ಪ್ಲೇ ನೋಡ್ಕೊಳ್ಳೋದಾದರೆ ನಮಗೆ 6.67 ಇಂಚ್ ಫುಲ್ HD ಪ್ಲಸ್ ಸೂಪರ್ AMOLED ಡಿಸ್ಪ್ಲೇ ವಿತ್ 120 ಸ್ಕ್ರೀನ್ ರಿಫ್ರೆಶ್ ರೇಟ್ ಇರುತ್ತೆ. HDR10+ ಸಪೋರ್ಟ್ ಇರುತ್ತೆ ಅಂಡ್ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 5 ಜೊತೆ ಪ್ರೊಟೆಕ್ಷನ್ ಮಾಡಿಕೊಡ್ತಿದ್ದಾರೆ. ಇನ್ನು ನಾವು iQOO7 ನೋಡೋದಾದರೆ ನಮಗೆ 6.63 ಇಂಚ್ ಫುಲ್ HD ಪ್ಲಸ್ ಸೂಪರ್ AMOLED ಡಿಸ್ಪ್ಲೇ ವಿತ್ 120 ಸ್ಕ್ರೀನ್ ರಿಫ್ರೆಶ್ ರೇಟ್ ಇರುತ್ತೆ. ಇದನ್ನು ಯಾವ ಗ್ಲಾಸಿಂದ ಪ್ರೊಟೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ, ಒಟ್ಟಿನಲ್ಲಿ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸಿಂದನೇ ಪ್ರೊಟೆಕ್ಟ್ ಮಾಡಿದ್ದಾರೆ. ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ವರ್ಷನ್ 6ಇಂದ ಪ್ರೊಟೆಕ್ಟ್ ಮಾಡಿದ್ದಾರೆ ಅಂತಾರೆ. ಕೆಲವು ಯೂಟ್ಯೂಬರ್ಸು ಎಲ್ಲರೂ ಏನು ಮೆನ್ಷನ್ ಮಾಡಿಲ್ಲ, ಮ್ಯಾಕ್ಸಿಮಮ್ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 3 ಅಂತಿದ್ದಾರೆ. ಸೊ ಇದೊಂದು ಕನ್ಫ್ಯೂಷನ್ ಇದೆ iQOO7 ಅಲ್ಲಾದರೆ. ಇನ್ನು ಇದರಲ್ಲಿ ಮೈನ್ ಹೈಲೈಟ್ ಬಂದುಬಿಟ್ಟು ನಮಗೆ ಡಿಸ್ಪ್ಲೇಗೋಸ್ಕರ ಸ್ಪೆಷಲ್ ಚಿಪ್ ಆದರೆ ಯೂಸ್ ಮಾಡಿದ್ದಾರೆ. ಇದೇನಕ್ಕೆ ಯೂಸ್ ಆಗುತ್ತೆ ಅಂದರೆ ನಮಗೆ ನೀವು ಯಾರಾದರೂ 60 FPS ಗೇಮ್ ಆಡ್ತಿದ್ರೆ ಅದನ್ನು ನಮಗೆ ಈ ಚಿಪ್ಪು ಸಹಾಯದಿಂದ ನಮಗೆ 120 ಸ್ಕ್ರೀನ್ಗೆ ಅನುಕೂಲವಾಗಂಗೆ ತೋರಿಸುತ್ತೆ. ಸೊ ನಿಮಗೆ ಒಳ್ಳೆ ಬೆಟರ್ ಗೇಮಿಂಗ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ಹೇಳ್ಬೋದು. ಇದರಲ್ಲೂ ಸಹ HDR10+ ಸಪೋರ್ಟ್ ಇದೆ. ಇನ್ನು ಡಿಸ್ಪ್ಲೇಯಲ್ಲಿ ನೋಡ್ಕೊಳ್ಳೋದಾದರೆ ಎರಡು ಟೈ ಅಂತ ಹೇಳ್ಬೋದು. 1% ಬೆಟರ್ ಏನಂದರೆ iQOO7ಅಲ್ಲಿ ಡಿಸ್ಪ್ಲೇಗೋಸ್ಕರನೇ ಸ್ಪೆಷಲ್ ಚಿಪ್ ಯೂಸ್ ಮಾಡಿರೋದ್ರಿಂದ ನೀವು ವಿಡಿಯೋಸು ಏನಾದರೂ ನೋಡಬೇಕಾದ್ರೆ ಸ್ವಲ್ಪ ಕ್ವಾಲಿಟಿಯಲ್ಲಾದರೆ ಡಿಫ್ರೆನ್ಸ್ ನೋಟಿಸ್ ಮಾಡ್ಬೋದು. ಇನ್ನು ಕ್ಯಾಮ್ರಾ ಸೆಕ್ಷನ್ಗೆ ಹೋಗ್ಬಿಡೋಣ, ಮೈನ್ ಇಲ್ಲೇ ಮಾತಾಡಬೇಕಿರೋದು. ಇನ್ನು ನಾವು iQOO7 ಆ್ಯಂಡ್ Mi 11X ಅಲ್ಲಿ ನೋಡೋದಾದರೆ ಎರಡರಲ್ಲೂ ಮೈನ್ ಸೆನ್ಸರ್ ಬಂದುಬಿಟ್ಟು 48 MP ಇದೆ. ಇನ್ನು ನೋಟಿಸ್ ಬಂದುಬಿಟ್ಟು ಅಲ್ಟ್ರಾ ವೈಡ್ ಆ್ಯಂಗಲ್ ಸೆನ್ಸರಲ್ಲಿ ನಮಗೆ Mi 11X ನೋಡ್ಕೊಳ್ಳೋದಾದರೆ 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಸೆನ್ಸರ್ ಇದೆ. ಅದೇ ನಾವು iQOO7 ಅಲ್ಲಿ ನೋಡ್ಕೊಳ್ಳೋದಾದರೆ 13 MP ಅಲ್ಟ್ರಾ ವೈಡ್ ಆ್ಯಂಗಲ್ ಸೆನ್ಸರ್ ಇದೆ. ಒಳ್ಳೆ ಕ್ವಾಲಿಟಿ ಚೆನ್ನಾಗಿರುತ್ತೆ ನಿಮಗೆ iQOO7ಅಲ್ಲಿ. ಇನ್ನು Mi 11X ಅಲ್ಲಿ ಥರ್ಡ್ ಸೆನ್ಸರ್ ನೋಡೋದಾದರೆ 5 MP ಮೈಕ್ರೋ ಸೆನ್ಸರ್ ಇದೆ. iQOO7 ಅಲ್ಲಿ ನೋಡಿದ್ರೆ 2 MP ಮೈಕ್ರೋ ಸೆನ್ಸರ್ ಇದೆ. ಸೊ ಕ್ಯಾಮ್ರಾದಲ್ಲೂ 1% ಬೆಟರ್ ಪರ್ಫಾರ್ಮೆನ್ಸ್ ನಿಮ್ಗೆ iQOO ಇರುತ್ತೆ, ಯಾಕಂದರೆ ಇದರಲ್ಲಿ 13 MP ಅಲ್ಟ್ರಾ ವೈಡ್ ಆ್ಯಂಗಲ್ ಸೆನ್ಸರ್ ಇದೆ. ಇದರಲ್ಲಿ 8 MP ಅಷ್ಟು ಕ್ಲಾರಿಟಿ ಆದರೆ ಇರಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ ನಮಗೆ Mi 11X ಅಲ್ಲಿ 20 MP ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಇದೆ. iQOO7 ಅಲ್ಲಿ ನೋಡ್ಕೊಳ್ಳೋದಾದರೆ ನಮಗೆ 16 MP ಸೆನ್ಸರ್ ಆದರೆ ಇದೆ. ಸೊ ನಿಮಗೆ ಇಮೇಜ್ ಪ್ರೊಸೆಸಿಂಗ್ ಯಾವತ್ತೂ ಮೆಗಾಪಿಕ್ಸಲ್ ಮೇಲೆ ಡಿಪೆಂಡ್ ಆಗಲ್ಲ. ಸೊ ಇದ್ರ ಬಗ್ಗೆ ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ. ನನಗೆ ಅನಿಸೋ ಪ್ರಕಾರ ಆದರೆ ಫ್ರಂಟ್ ಕ್ಯಾಮ್ರಾ ವಿಷಯದಲ್ಲಾದರೆ Mi 11X ಕ್ಲಿಯರ್ ವಿನ್ನರ್ ಅಂತ ಹೇಳ್ಬೋದು. ಇನ್ನು ಬ್ಯಾಕ್ ಕ್ಯಾಮ್ರಾಗೆ ನೋಡೋದಾದರೆ iQOO7 ವಿನ್ನರ್ ಅಂತ ಹೇಳ್ತೀನಿ ನಾನಾದರೆ. ಇನ್ನು ನೆಕ್ಸ್ಟ್ ಬ್ಯಾಟ್ರಿ ಬಗ್ಗೆ ಡಿಸ್ಕಸ್ ಮಾಡೋಣ. ಬ್ಯಾಟ್ರಿನಲ್ಲಿ ಎರಡು ಸಿಮಿಲರ್ ಇರ್ತವೆ, ಆದರೆ ಫಾಸ್ಟ್ ಚಾರ್ಜಿಂಗ್ ಅವ್ರು ಕೊಟ್ಟಿರೋ ಅಡಾಪ್ಟ್ರಲ್ಲಾದರೆ ಚೇಂಜ್ ಇದ್ದಾವೆ. ನಮಗೆ Mi 11X ಅಲ್ಲಿ ನೋಡ್ಕೊಳ್ಳೋದಾದರೆ 4500 mAh ಬ್ಯಾಟ್ರಿ ಇರುತ್ತೆ ವಿತ್ 33 ವಾಟ್ ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ. ಇದೊಂದು ಮೇಜರ್ ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಸೊ ಇದನ್ನು ಚಾರ್ಜ್ ಮಾಡೋಕ್ಕೆ ನಮಗೆ 1.5 hour 1 hour 50 minutes ಆ ಥರ ಆಗುತ್ತೆ. ನಿಮಗೆ iQOO7 ಅಲ್ಲಿ ನೋಡ್ಕೊಳ್ಳೋದಾದರೆ ಬ್ಯಾಟ್ರಿ 4400 mAh ಬ್ಯಾಟ್ರಿ ಕೊಟ್ಟಿದ್ದಾರೆ ವಿತ್ 66 ವಾಟ್ ಫಾಸ್ಟ್ ಚಾರ್ಜರ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ. ಇದನ್ನು ಚಾರ್ಜ್ ಮಾಡೋಕ್ಕೆ ನಮಗೆ ಮಿನಿಮಮ್ ಒಂದು 40 minutes ಅಲ್ಲಾದರೆ 0 to ಫುಲ್ ಚಾರ್ಜ್ ಮಾಡ್ಬೋದು. ಸೊ ಇದರಲ್ಲಿ ನನಗೆ ಕ್ಲಿಯರ್ ವಿನ್ನರ್ ಅನ್ನೋದಾದರೆ iQOO7. ಸೊ ನೀವು
ಒಂದು 200 mAh ಬ್ಯಾಟ್ರಿ, ನಿಮ್ಗೆ ಜಾಸ್ತಿ ಹೊತ್ತೇನು ಬರೋಲ್ಲ, ಮಿನಿಮಮ್ ಟು ಮಿನಿಮಮ್ ಒಂದು 10 ಮಿನಿಟ್ಸ್ ಬರ್ಬೋದು ಅಷ್ಟೇ. ಸೊ ಆ 10 ಮಿನಿಟ್ಸಲ್ಲಿ iQOO7 ನೋಡ್ಕೊಳ್ಳೋದಾದರೆ ನಿಮಗೆ ಅಪ್ ಟು 30% ಚಾರ್ಜ್ ಮಾಡಿರುತ್ತೆ. ಸೊ ಬ್ಯಾಟ್ರಿ ಸೆಕ್ಷನಲ್ಲೂ ಸಹ ಕ್ಲಿಯರ್ ವಿನ್ನರ್ iQOO7 ಅಂತ ಹೇಳ್ಬೋದು. 2 8 to 8 ಕಾಂಪಿಟೇಷನ್ ಇದೆ. ಇನ್ನು ನೆಕ್ಸ್ಟ್ ನೋಡ್ಕೊಳ್ಳೋದಾದರೆ ಪ್ರೊಸೆಸರ್ ಮಾತಾಡೋದಾದರೆ, ಎರಡರಲ್ಲೂ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 870 ಪ್ರೊಸೆಸರ್ ಇದೆ. ಇದು ಒಂದು 7 nanometer ಮೇಲೆ ಬಿಲ್ಡ್ ಆಗಿರೋ ಪ್ರೊಸೆಸರ್. ಇದರಲ್ಲಿ ಯೂಸ್ ಮಾಡಿರೋ CPU ಆಕ್ಟಾಕೋರ್ CPU. ಇನ್ನು ಇದರಲ್ಲಿರೋ GPU ನೋಡ್ಕೊಂಡ್ರೆ ಎರಡರಲ್ಲೂ ಅಡ್ರಿನೋ 650 GPUನೇ ಇದೆ. ಸೊ ನಿಮಗೆ ಪ್ರೊಸೆಸರಲ್ಲಿ ಯಾವುದೇ ಪ್ರೊಸೆಸರ್ ಆ್ಯಂಡ್ ಹಾರ್ಡ್ವೇರಲ್ಲಿ ಯಾವುದೇ ಥರ ಚೇಂಜಸ್ ಆದರೆ ಇಲ್ಲ. ಎರಡರಲ್ಲೂ 8 to 8 ಸೇಮೇ ಇದೆ, ನಿಮ್ಗೇನು ಚೇಂಜ್ ಇಲ್ಲ. ಕ್ಲಾಕ್ ಸ್ಪೀಡ್ ಆಗಲಿ ಎಲ್ಲ ಈಕ್ವಲ್ ಆಗೇ ಇದೆ. ಇನ್ನು ಮೇಯ್ನ್ ನಾವು ಸ್ಟೋರೇಜ್ ಬಗ್ಗೆ ಮಾತಾಡ್ಕೊಳ್ಳೋದಾದರೆ, ಎರಡರಲ್ಲೂ ನಮಗೆ UFS 3.1 ಸ್ಟೋರೇಜ್ ಕೊಟ್ಟಿದ್ದಾರೆ. ನಿಮಗೆ ತುಂಬ ಸ್ಪೀಡಾಗಾದರೆ ವರ್ಕ್ ಆಗುತ್ತೆ. ನಿಮಗೆ ಬಜೆಟಲ್ಲೇ ಕೊಟ್ಟಿದ್ದಾರೆ. ನಾನು ನೋಡ್ದಂಗೆ 15,000 ಅಂಡರೇ ನಿಮಗೆ UFS 3.1 ಸ್ಟೋರೇಜ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆದರೆ ಮಾಡಬೇಕಿತ್ತು, ಬಟ್ ಪರವಾಗಿಲ್ಲ, ಸ್ಪೀಡಾಗಿ ವರ್ಕ್ ಆಗುತ್ತೆ ರೀಡ್ ಆ್ಯಂಡ್ ರೈಟ್ ಸ್ಪೀಡ್ ಆದರೆ. ಇನ್ನು ರ್ಯಾಮ್ ಟೈಪ್ ಬಗ್ಗೆ ಮಾತಾಡ್ಕೊಳ್ಳೋದಾದರೆ, ನಮಗೆ MI 11Xಲ್ಲಿ LPDDR5 ರ್ಯಾಮ್ ಆದರೆ ಇದೆ. iQOO7ಅಲ್ಲಿ LPDDR4 ರ್ಯಾಮ್ ಆದರೆ ಇದೆ. ನಿಮಗೆ ಲಿಟ್ಲ್ ಬಿಟ್ ಆ್ಯಪ್ಸ್ ಓಪನ್ ಆಗೋದ್ರಲ್ಲಿ MI 11X ಆದರೆ ಸ್ವಲ್ಪ ಬೇಗ ಓಪನ್ ಆಗುತ್ತೆ iQOO7 ಕಂಪೇರ್ ಮಾಡಿದಾಗ. ನಿಮಗೆ iQOO7 ಲೆಜೆಂಡಲ್ಲಿ ನೋಡ್ಕೊಳ್ಳೋದಾದರೆ LPDDR5 ರ್ಯಾಮ್ ಆದರೆ ಯೂಸ್ ಮಾಡಿದ್ದಾರೆ. iQOO7ಅಲ್ಲಿ ಬಂದುಬಿಟ್ಟು DDR4 ರ್ಯಾಮ್ ಯೂಸ್ ಮಾಡಿದ್ದಾರೆ. ಸೊ MI 11X ಸ್ವಲ್ಪ ಬೇಗ ಓಪನ್ ಆಗುತ್ತೆ. ಇನ್ನು ಮೇಜರ್ ಹೈಲೈಟ್ ಬಂದುಬಿಟ್ಟು ನಮಗೆ ನೆಟ್ವರ್ಕ್ ಸಪೋರ್ಟ್ ಅಂತ ಹೇಳ್ಬೋದು. ಎರಡರಲ್ಲೂ ನಿಮಗೆ 5G ಸಪೋರ್ಟ್ ಆದರೆ ಇದೆ. ನಮಗೆ iQOO7ಅಲ್ಲಿ ನೋಡ್ಕೊಳ್ಳೋದಾದರೆ ಸಿಂಗಲ್ ಬ್ಯಾಂಡ್ ಸಪೋರ್ಟ್ ಇದೆ. MI 11X ಅವ್ರೇನು ಮೆನ್ಷನ್ ಮಾಡಿಲ್ಲ ಎಷ್ಟು ಬ್ಯಾಂಡಿಗೆ ಸಪೋರ್ಟ್ ಆಗುತ್ತೆ ಅಂತ. ಇನ್ನು ಆಪ್ರೇಟಿಂಗ್ ಸಿಸ್ಟಮ್ ನೋಡ್ಕೊಳ್ಳೋದಾದರೆ ನಮಗೆ 2 Android 11 ಮೇಲೆ ರನ್ ಆಗ್ತಿದೆ. ಇದು MI 11X ಬಂದುಬಿಟ್ಟು MIUI 12 ಜೊತೆ ಬರ್ತಿದೆ. ಇನ್ನು ನಮಗೆ iQOO7 ಬಂದುಬಿಟ್ಟು ವಿವೋ ಫನ್ ಟಚ್ OS ನ್ಯೂ ಟ್ರೆಂಡ್ ಅಂತ ಹೇಳ್ಬೋದು. ಸೊ ಫನ್ ಟಚ್ OS ಜೊತೆ ಬರ್ತಿದೆ. ಇನ್ನು ಫಿಸಿಕಲ್ ಓವರ್ ನೋಡ್ಕೊಳ್ಳೋದಾದರೆ ನಮಗೆ ಎರಡೂ ಫ್ರಂಟ್ ಆ್ಯಂಡ್ ಬ್ಯಾಕ್ ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಜೊತೆ ಬರ್ತಿದೆ. ಸೈಡು ನಮಗೆ ಪ್ಲಾಸ್ಟಿಕ್ ಫ್ರೇಮ್ ಆದರೆ ಇದೆ. ಇದೊಂದು ಮೇಜರ್ ಡ್ರಾಬ್ಯಾಕ್ ಎರಡರಲ್ಲೂ. ಅಟ್ಲೀಸ್ಟ್ ಅಲ್ಯೂಮಿನಿಯಂ ಫ್ರೇಮ್ ಕೊಟ್ಟಿದ್ದರೆ ಬೆಟರ್ ಬಿಲ್ಡ್ ಕ್ವಾಲಿಟಿ ಇರೋದು. ಎರಡರಲ್ಲೂ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುತ್ತೆ. ಎರಡೂ 196 ಗ್ರಾಮ್ ಆದರೆ ವೆಯ್ಟ್ ಇರುತ್ತೆ. ನಮಗೆ ಯಾವುದೇ ಥರ ಚೇಂಜಸ್ ಆದರೆ ಇರಲ್ಲ. iQOO7 ಡಿಸ್ಪ್ಲೇ ಸೈಜ್ ಮಾತ್ರ ಸ್ವಲ್ಪ ಸಣ್ಣದಾಗಿರುತ್ತೆ, ಕಾಂಪ್ಯಾಕ್ಟ್ ಆಗಿರುತ್ತೆ. MI 11X ಸ್ವಲ್ಪ ಅಗಲ ಇರುತ್ತೆ. ಇದು ನಿಮ್ಮ ಪರ್ಸ್ನಲ್ ಚಾಯ್ಸ್. ನಿಮಗೆ ದೊಡ್ಡ ಡಿಸ್ಪ್ಲೇ ಬೇಕು ಅಂದರೆ MI 11Xಗೆ ಹೋಗಿ, ಕಾಂಪ್ಯಾಕ್ಟ್ ಆಗಿರೋ ಡಿಸ್ಪ್ಲೇ ಬೇಕು ಅಂದರೆ iQOO7ಗಾದ್ರೆ ಹೋಗಿ. ಇನ್ನು ಸೆಲೆಕ್ಷನ್ ಫ್ಯಾಕ್ಟರ್ಸ್ ಬರೋದಾದರೆ, ನನ್ನ ಕೇಳೋದಾದರೆ ನಾನು iQOO7 ಚೂಸ್ ಮಾಡ್ತೀನಿ. ಯಾಕಂದರೆ 8GB ರ್ಯಾಮ್ ಜೊತೆ ಬರ್ತಿದೆ, 66 ವಾಟ್ ಫಾಸ್ಟ್ ಚಾರ್ಜರ್ ಜೊತೆ ಬರ್ತಿದೆ, 13 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆ್ಯಂಗಲ್ ಸೆನ್ಸರ್ ಇದೆ. ಇನ್ನು ಡಿಸ್ಪ್ಲೇ ನೋಡ್ಕೊಳ್ಳೋದಾದರೆ ಹೊಸ ಚಿಪ್ಸೆಟ್ಸ್ ಆದರೆ ಡಿಸ್ಪ್ಲೇಗೋಸ್ಕರ ಸ್ಪೆಷಲಾಗಿ ಯೂಸ್ ಮಾಡಿದ್ದಾರೆ. ಸೊ ನಾನಾದರೆ iQOO7ಗೆ ಹೋಗ್ತೀನಿ. ಅದು ನಿಮ್ಮ ಪರ್ಸ್ನಲ್ ಚಾಯ್ಸ್. ನಿಮ್ಗೇನಾದರೂ MI ಬ್ರ್ಯಾಂಡ್ ಇಷ್ಟ ಇದ್ದರೆ ಸೊ MIಗಾದರೆ ಹೋಗ್ರಿ. ಎರಡರಲ್ಲೂ ಪರ್ಫಾರ್ಮೆನ್ಸ್ ಏನು ಡಿಫ್ರೆನ್ಸ್ ಇರಲ್ಲ. ಸೊ ಲಿಟ್ಲ್ ಬಿಟ್ ನಮ್ಗೆ iQOO7 ಆದರೆ ಹೈಯರ್, ಯಾಕಂದರೆ ಬ್ಯಾಟ್ರಿ ಮೈನ್ ಚಾರ್ಜರ್ ಬ್ಯಾಟ್ರಿ ಅಂತ ಹೇಳ್ಬೋದು ನಾನು ಸೆಲೆಕ್ಷನ್ ಫ್ಯಾಕ್ಟರ್. ಹಿಂಗೆ ನಾನು ಯಾವುದೋ ಯೂಟ್ಯೂಬ್ ವಿಡಿಯೋ ಹಿಂಗೆ ಸರ್ಚ್ ಮಾಡ್ತಿದ್ದೆ. ಸೊ ಅದರಲ್ಲಿ ಫ್ಯಾನ್ಸ್ ಫಾಲ್ ವೋಟ್ ಇರುತ್ತಲ್ಲ, ಅದರಲ್ಲಾದರೆ ನಾನು ನೋಡಿದಾಗ 80,000 ವೋಟ್ಸಲ್ಲಿ ಮ್ಯಾಕ್ಸಿಮಮ್ ನೀವು ನೋಡ್ರಿ ಸ್ಕ್ರೀನ್ ಮೇಲೆ ಎಷ್ಟು ವೋಟ್ iQOO7ಗಾದರೆ ಬಿದ್ದಿದೆ, ಎಷ್ಟು % ಆಫ್ iQOO7 ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ MI 11X ಎಷ್ಟು ಜನ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಸೊ ಇದ್ರ ಮೇಲೂ ನೀವು ಡಿಸೈಡ್ ಆಗ್ಬೋದು ಎಷ್ಟು ಜನ iQOO7ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಂತ. ಇದು ಫ್ರೆಂಡ್ಸ್ ಓವರ್ ಆಲ್ ಕಂಪ್ಯಾರಿಸನ್. ಆದರೆ ನನಗಾದರೆ iQOO7 ಪರ್ಸನಲ್ ಚಾಯ್ಸ್, ನಿಮ್ಮ ಇಷ್ಟ. ಸೊ ಎರಡನ್ನೂ 8 to 8 ಕಂಪ್ಯಾರಿಸನ್ ಆದರೆ ಮಾಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿರಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ತುಂಬ ಜನ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂಗೆ ನೋಡ್ತಿದ್ದಾರೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಏನು ಬರಲ್ಲ, ನಿಮಗೂ ಏನಾಗಲ್ಲ. ಸೊ ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಳ್ರಿ. ನಿಮ್ಮ ಪರ್ಸನಲ್ ಚಾಯ್ಸ್ ಯಾವುದು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಾದರೆ ಖಂಡಿತ ಮೆನ್ಷನ್ ಮಾಡಿರಿ. ಇದೇ ಥರ ನಿಮಗೋಸ್ಕರ ಕನ್ನಡದಲ್ಲಿ ಟೆಕ್ನಾಲಜಿ ವಿಡಿಯೋಸ್ ಬರ್ತಾ ಇರ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ದಿಸ್ ಈಸ್ ಯುವರ್ ಪವನ್ ಸೈನಿಂಗ್ ಅಪ್. ಐ ವಿಲ್ ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ನೌ.